ಕೆಲವ್ರಿಗೆ ಊಟದೊಳಗೆ ಬಹಳ ಖಾರ ಬೇಕಾಗ್ತದೆ. ಅಂಥವ್ರಿಗೋಸ್ಕರ ಇದು ಒಂದು ಖಾರವಾದ ಸೈಡ್ ಡಿಶ್. ದೋಸೆ, ಇಡ್ಲಿ ಎಲ್ಲದಕ್ಕೂ ಇದು ಒಂದು ಒಳ್ಳೆ ಕಾಂಬಿನೇಷನ್ನು. ಜೋಳದ ರೊಟ್ಟಿ, ಚಪಾತಿ ಇದಕ್ಕೂ ಕೂಡ ಇದು ಒಂದು ಪರ್ಫೆಕ್ಟ್ ಸೈಡ್ ಡಿಶ್. ಹರೇ ಶ್ರೀನಿವಾಸ, ಈ ಹಸಿ ಮೆಣಸಿನ್ಕಾಯ್ದು ರಂಜಕಕ್ಕೆ ಏನೇನು ಬೇಕು ನೋಡೋಣ. ಇವು ಉದ್ದುದ್ದಕ್ಕೆ ಸ್ವಲ್ಪ ಖಾರ ಕಮ್ಮಿ ಇರೋ ಹಸಿ ಮೆಣಸಿನ್ಕಾಯಿ. ಈಗ ಮಾರ್ಕೆಟ್ ಒಳಗೆ ಹಸಿ ಮೆಣಸಿನ್ಕಾಯಿ ಸೀಸನ್ ಬಂತಂದ್ರೆ ನೀವು ಅವಾಗ ಈ ಫ್ರೆಶ್ ಆದ ತಾಜಾ ಹಸಿ ಮೆಣಸಿನ್ಕಾಯಿ ನೋಡ್ಬೋದು. ಇದು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಹಸಿ ಮೆಣಸಿನ್ಕಾಯಿ ಅದ. ಅಂದ್ರೆ ಒಂದು 600 ಗ್ರಾಮ್ ಇರ್ಬೋದು. ಈಗ ಇದನ್ನ ಸ್ವಚ್ಛ ತೊಳೆದು ಸ್ವಲ್ಪ ಒರೆಸ್ಕೊಂಡಿನಿ. ಆಮೇಲೆ ಇದ್ರ ಮೇಲಿಂದ ತುಂಬುಗಳೇನೇ ಇರ್ತದಲ್ಲ ಎಲ್ಲ ತುಂಬಾ ತೆಗಿಬೇಕು. ಆಮೇಲೆ ತುಂಬಾ ತೆಗ್ದಿರೋ ಭಾಗದೊಳಗ ಹಸಿ ಹಸಿ ಮಾಯಿಶ್ಚರ್ ಇರ್ತದ, ಅದು ಕೂಡ ಒಣಸ್ಕೋಬೇಕು. ಒಣಗುವಂಗ ಒರೆಸ್ಕೋಬೇಕು. ಇಲ್ಲ ಫ್ಯಾನ್ ಬಿಡ್ಕೊನೋ ಸ್ವಲ್ಪ ಬಿಸಿಲಿರೋ ಅಲ್ಲೋ ಹಾಕ್ರಿ. ಅಂದ್ರೆ ಇದ್ರೊಳಗಿಂದ ಮಾಯಿಶ್ಚರ್ ಎಷ್ಟು ಕಡಿಮೆ ಆಗ್ತದಲ್ಲ ಅಷ್ಟು ದಿನ ನಮ್ಮ ಈ ರಂಜಕ ಏನದ ಹಸಿ ಮೆಣಸಿನಕಾಯಿ ರಂಜಕ ತಾಳಿಕೆ ಬರ್ತದ. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಅದರ್ಲಿಂದ ಏನಾಗ್ತದ, ನಾನು ಹಾಕೋ ಇನ್ನೂ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತದ. ಬಹಳನೇ ಇಷ್ಟ ಆದ್ರೆ ಲೈಕ್ ಮತ್ತೆ ಕಾಮೆಂಟ್ಸ್ ಮಾಡ್ರಿ. ನಿಮಗೆ ಯಾವ ರೆಸಿಪಿ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದೀರಿ ಅನ್ನೋದು ಹೇಳಿದ್ರೆ ನಾ ಆ ರೆಸಿಪಿದು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈಗ ಈ ಎಲ್ಲ ಹಸಿ ಮೆಣಸಿನ್ಕಾಯಿನ ನಾನು ಒಂದು ಮೀಡಿಯಂ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿನಿ. ಯಾಕಂದ್ರೆ ನಾವು ಇದಕ್ಕ ಸ್ವಲ್ಪ ಚಟ್ನಿ ತರ ಬೇಕು ನಮ್ಗೆ. ಚಟ್ನಿ ಅಂದ್ರೆ ಪೂರ್ತಿ ಪೇಸ್ಟನ್ನು ಮಾಡೋದಿಲ್ಲ ಇದ್ರದ್ದು ನಾವು, ಆಮೇಲೆ ಪೂರ್ತಿ ದಪ್ಪ ದಪ್ಪನೂ ಅಲ್ಲ. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಒಂದು 2 ರೀತಿ ಒಳಗೆ ನಾ ಹೇಳ್ಕೊಡ್ಲಿಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಅಂದ್ರೆ ಈ ರಂಜಕನ್ನ ನೀವು 3-4 ತಿಂಗಳು ಆರಾಮಾಗಿ ಇಡಬಹುದು. ಇವಾಗ ನಾನು ಇದನ್ನ ಈ ಮನೆಯೊಳಗ ಇವಾಗ ಕ್ರಷರ್ ಅಂತ ಬಂದಿರ್ತದಲ್ಲ, ಈ ಅದ್ರೊಳಗ ಸ್ವಲ್ಪ ಹಾಕಿ ಈ ರೀತಿ ಕ್ರಶ್ ಮಾಡ್ಕೋಬಹುದು. ಅಂದ್ರೆ ಮೆಣಸಿನ್ಕಾಯಿ ಪೇಸ್ಟ್ ಆಗ್ಬಾರ್ದು. ಜಸ್ಟ್ 1/4 ಭಾಗ ಈ ಜಜ್ಜುತ್ತೀವಿ ಅಂತೀವಲ್ಲ ಆ ರೀತಿ. ಇಲ್ಲ ನೀವು ಮನೆಯೊಳಗ ನಿಮ್ಮ ಹತ್ರ ಕಲ್ಬತ್ತು ಅದೇನಾದ್ರು ಇದ್ರ ಸ್ವಲ್ಪ ಸ್ವಲ್ಪನೇ ಜಜ್ಕೊಳ್ರಿ. ಅದು ಪೂರ್ತಿ ಸಣ್ಣಗ್ ಮಾಡ್ಬೇಡ್ರಿ. ಇಲ್ಲ ಮಿಕ್ಸರ್ ಒಳಗ ಜಸ್ಟ್ ಕ್ರಶ್ ಅನ್ನು ಮಾಡ್ಕೋಬಹುದು. ನೋಡ್ಬೋದು ನೀವು ಮೆಣಸಿನ್ಕಾಯಿನೂ ಕಾಣಿಸ್ಲಿಕ್ಕತ್ತದ, ಉರುಟಾಗಿನೂ ಅದ. ಈ ರೀತಿ ಇದ್ರನೆ ಒಂದು ಒರಿಜಿನಲ್ ಈ ರಂಜಕದ ಟೇಸ್ಟ್ ಬರ್ತದೆ. ಹೌದಾ? ಈಗ ಕೆಂಪು ರಂಜಕದ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡೀನಿ. ಬಹಳ ಜನ ಲೈಕ್ ಮಾಡಿರಿ. ಅದನ್ನ ನೋಡಿ ನೀವು ಬಹಳ ಜನ ಮಾಡಿ ಒಳ್ಳೊಳ್ಳೆ ಕಾಮೆಂಟ್ಸು ಮಾಡಿರಿ. ನಿಮಗೆಲ್ಲರಿಗೂ ಬಹಳ ಥ್ಯಾಂಕ್ ಯು. ಇವಾಗ ಆ ರೀತಿ ಕ್ರಶ್ ಮಾಡಿ ಎಲ್ಲ ಸೈಡ್ ಇಟ್ಕೊಂಡಿನಿ. ಈಗ ಒಂದು ಮಸಾಲೆ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಮೆಂತೆ ಕಾಳು ತಗೊಂಡಿನಿ, 2 ಟೇಬಲ್ ಸ್ಪೂನ್ ಸಾಸಿವೆ, ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಇಂದ 2 ಟೇಬಲ್ ಸ್ಪೂನ್ ಬಡಿ ಸೋಂಪು. ನಿಮಗೆ ಬಡಿ ಸೋಪಿಂದು ಈ ಟೇಸ್ಟು ಫ್ಲೇವರ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಬಟ್ ಈ ಬಡೆ ಸೋಪು ಹಾಕೋದ್ರಿಂದನೂ ಒಂದು ಒಳ್ಳೆ ರೀತಿದು ಟೇಸ್ಟ್ ಮತ್ತೆ ಫ್ಲೇವರ್ ಬರ್ತದ. ಬೇಡ ಅಂದ್ರೆ ಸ್ಕಿಪ್ ಮಾಡ್ರಿ. ಇದನ್ನ ಜಸ್ಟ್ ಸ್ವಲ್ಪ ಹುರ್ಕೋಬೇಕು. ಕಲರ್ ಏನು ಚೇಂಜ್ ಆಗಬಾರ್ದು. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಘಮ್ ಅಂತ ವಾಸನೆ ಬರ್ತದಲ್ಲ ಅಲ್ಲಿವರೆಗೂ ಹುರ್ಕೊಂಡು ಇದ್ರದ್ದು ಒಂದು ಉರುಟಾದ ಪೌಡರ್ ಮಾಡ್ಕೋಬೇಕು. ಫೈನ್ ಪೌಡರ್ ಬೇಡ ನಮ್ಗೆ. ನೋಡ್ಬೋದು ನೀವು ಹೆಂಗ ಸ್ವಲ್ಪ ತರಿಯಾಗಿ ಅದ. ಇದರ್ಲಿಂದನೇ ಅದ್ರದ್ದು ಟೆಕ್ಸ್ಚರು ಬಹಳ ಚಲೋ ಆಗ್ತದೆ, ಟೇಸ್ಟು ಬಹಳ ಚಲೋ ಬರ್ತದ. ಈಗ ಫೈನಲ್ ಟಚ್ ಅಪ್ ಏನಪ್ಪ ಅಂದ್ರೆ ಚಲೋ ಒಂದು ಬಟ್ಲ ನಾನು ಎಣ್ಣೆ ತಗೊಂಡಿನಿ. ಯಾಕಂದ್ರೆ 600 to 700 ಗ್ರಾಮ್ ನಮ್ದು ಹಸಿ ಮೆಣಸಿನ್ಕಾಯಿ ಅದ. ಅದ್ರ ತಕ್ಕ ನೀವು ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ರಿ. ನಾ ಒಂದು ದೊಡ್ಡ ಬಟ್ಲ ಎಣ್ಣೆ ಹಾಕಿನಿ. ಅದಕ್ಕೆ ಎಣ್ಣೆ ಕಾಯ್ದದೋ ಇಲ್ಲೋ ಟೆಸ್ಟ್ ಮಾಡ್ಲಿಕ್ಕೆ ಚಲೋ 1-2 ಚಮಚ ಸಾಸಿವೆ ಹಾಕಿನಿ. ಸಾಸಿವೆ ಸ್ವಲ್ಪ ಚಟ್ಪಟ ಆದ ಮೇಲೆ ನಾವೇನು ಕ್ರಶ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಈ ಎಣ್ಣೆ ಒಳಗೆ ಹಾಕಿ 1-2 ನಿಮಿಷ ಫ್ರೈ ಮಾಡಬೇಕು. ಇಲ್ಲಾಂದ್ರೆ ಈ ಹಸಿ ವಾಸನೆ ಏನಿರ್ತದಲ್ಲ ಅದ್ರಲಿಂದ ಟೇಸ್ಟ್ ಚಲೋ ಬರೋದಿಲ್ಲ. ಆಮೇಲೆ ಇದು ತಿನ್ನುವಾಗ ಹಸಿ ಮೆಣಸಿನ್ಕಾಯ್ದು ಹಸಿ ವಾಸನೆನೂ ಬರ್ತದೆ. ಅದಕ್ಕೆ 1-2 ನಿಮಿಷ ನೀವು ಎಣ್ಣೆಯೊಳಗೆ ತಾಳಿಸಿದ್ರೆ ಅದ್ರದ್ದು ಹಸಿ ವಾಸನೆ ಹೋಗ್ತದೆ. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಇಂಗು ಜಾಸ್ತಿ ಹಾಕಬೇಕು. ಯಾರು ನೀವು ಬೆಳ್ಳುಳ್ಳಿ ತಿನ್ಬೇಕಂತೀರಲ್ಲ ಅವರು ಈ ಕ್ರಶ್ ಮಾಡುವಾಗ ಇದ್ರೊಳಗೆ ಬೆಳ್ಳುಳ್ಳಿ ಹಾಕ್ಬೋದು. ಇಲ್ಲ ಒಗ್ಗರಣೆ ಒಳಗೂ ನೀವು ಬೆಳ್ಳುಳ್ಳಿನ ಹಾಕೋಬಹುದು. ನಾನು ಇದ್ರೊಳಗೆ ಬರೀ ಇಂಗು, ಅರಿಶಿಣದ ಪುಡಿ ಮತ್ತು ಮಾಡಿರೋ ಮಸಾಲೆ ಅಷ್ಟೇ ಹಾಕ್ಲಿಕತ್ತೀನಿ. ಇವಾಗ ನೀವು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಗಳು ಮ್ಯಾಲೆ ತೇರ್ಲಿಕ್ಕೆ ಶುರು ಆಗ್ತದೆ ನೋಡ್ರಿ. ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗ್ಬೇಕು. ಅಂದ್ರೆ ಸ್ವಲ್ಪ ಮೆಣಸಿನ್ಕಾಯ್ದು ಹಸಿ ವಾಸನೆ ಹೋಗ್ಯದಂತ ಅರ್ಥ. ಇವಾಗ ಗ್ಯಾಸಿಂದ ಸ್ವಿಚ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ. ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ನಾವು ಮಾಡಿರೋ ಈ ಮಸಾಲೆ ಏನದ ಅದು ಪೂರ್ತಿ ಇದ್ರೊಳಗೆ ಕಲಿಸ್ಬೇಕು. ಕೆಲವ್ರಿಗೆ ಏನಾಗ್ಬಿಡ್ತದ, ಊಟದೊಳಗೆ ಬಹಳ ಖಾರ ಬೇಕಾಗ್ತಿರ್ತದ, ಕೆಲವ್ರು ಖಾರ ಕಮ್ಮಿ ತಿಂತಾರೆ. ಅಂಥ ಟೈಮ್ನಾಗ ಈ ಥರದ್ದು ಒಂದು ನೀವು ಈ ರಂಜಕ ಮಾಡಿ ಇಟ್ಟು ಯಾರು ಖಾರ ತಿಂತಾರೆ ಅವರಿಗೆ ನೀವು ಅವಾಗ ಇದನ್ನು ಬಡಿಸ್ಬೋದು. ಇವಾಗ ಇದಕ್ಕೆ ಚಲೋ ಒಂದು 5-6 ಲಿಂಬೆಹಣ್ಣಿನ ರಸ
ಹಾಕಬೇಕು. ಯಾಕಂದ್ರೆ ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಜಾಸ್ತಿ ಹಾಕಿದ್ರೆ ಇದು ಏನು ರಂಜಕ ಅದ ಬಹಳ ದಿನ ತಾಳಿಕೆ ಬರ್ತದ. ಮೇಲೆ ಇನ್ನ ಸ್ವಲ್ಪ ಹಿಂಗ ಹಾಕಿ ಒಗ್ಗರಣೆ ಕೊಟ್ಟಿನಿ. ನೀವು ಬೇಕಾದ್ರೆ ಇದ್ರಾಗ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ಬಹುದು. ಇವಾಗ ಈ ರಂಜಕನ ಒಂದು ಬಾಟಲ್ ಒಳಗೆ ಏರ್ ಟೈಟ್ ಬಾಟಲ್ ಒಳಗೆ ಹಾಕಿ ಫ್ರಿಡ್ಜ್ ಒಳಗೆ ಆರಾಮಾಗಿ ಒಂದು 3-4 ತಿಂಗಳ ಸ್ಟೋರ್ ಮಾಡಿ ಇಡ್ಬೋದು, ಕೆಡೋದಿಲ್ಲ. ಈ ಪರ್ಫೆಕ್ಟ್ ಖಾರವಾದ ಒಂದು ಸೈಡ್ ಡಿಶ್ ರೆಡಿ ಆಗಿದೆ. ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಬಹಳ ಇಷ್ಟ ಆದ್ರೆ ಶೇರ್ ಮಾಡ್ರಿ. ಥ್ಯಾಂಕ್ ಯು.